There was a time, English there was a time the world leaders first used to come to Delhi, they used to go to Calcutta, they used to go to Mumbai, they used to go to Chennai, they used to go to Hyderabad, like that. But now the situation has changed. The same world leaders, 5-6 ಜನ ವರ್ಲ್ಡ್ ಲೀಡರ್ಸು, ಚೈನಾ ಪ್ರಧಾನಿ, ಜಪಾನ್ ಪ್ರಧಾನಿ, ಪೋಲೆಂಡ್ ಪ್ರಧಾನಿ, ಬ್ರಿಟಿಷ್ ಅವರು, ಇವರೆಲ್ಲ ಸೇರಿ 3 ತಿಂಗಳಲ್ಲೇ ಬೆಂಗಳೂರು ಬಂದ್ಬಿಟ್ಟಿದ್ರು. ಸೊ ಅದಕ್ಕೆ ಹೇಳೋದು, ದಿ ವರ್ಲ್ಡ್ ಲೀಡರ್ಸ್ ಹ್ಯಾವ್ ನೌ ಕಮ್ ಟು ಫಸ್ಟ್ ಡಿಸೈಡೆಡ್ ಟು ಕಮ್ ಟು ಬ್ಯಾಂಗ್ಳೂರ್ ಅಂಡ್ ದೆನ್ ದೇ ಆರ್ ಕಮಿಂಗ್ ಟು ಡೆಲ್ಲಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತ ಮಾತು. ಇದು ಕೃಷ್ಣ ಸರ್ಕಾರದಿಂದ ಮಾಡಿದ್ರು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿಂದ ಕೂಡ ನಮ್ಮ ಮಹಾರಾಜರ ಕಾಲದಿಂದ ಕೂಡ ಇಲ್ಲಿ ಬಂದಂತ ಒಂದು ಪರಂಪರೆ, ಸಂಸ್ಕೃತಿ, ಅದಾದ ಮೇಲೆ ನಡ್ಕೊಂಡು ಬಂದಂತ ಎಜುಕೇಶನ್, ನಮ್ಮ ಕಲ್ಚರು, ನಮ್ಮ ವಾತಾವರಣ, ಅವ್ರು ಹೇಳ್ದಂಗೆ ಇದನ್ನ ವೆದರ್ಗೋಸ್ಕರನೋ ಇದು ಇಲ್ಲಿರುವಂತ ಪ್ರಕೃತಿನೋ, ಇವೆಲ್ಲ ಕೂಡ ದಿಸ್ ಹ್ಯಾಸ್ ಬಿಕಮ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ದಿ ವರ್ಲ್ಡ್, ಒನ್ ಆಫ್ ದಿ ಫಾಸ್ಟೆಸ್ಟ್ ವರ್ಲ್ಡ್ ಇಸ್ ವರ್ಲ್ಡ್. ಒಳ್ಳೆ ವೆದರ್ ಇಟ್ಕೊಂಡಿದೀವಿ, ನಮ್ಮಲ್ಲಿ ಸಂಸ್ಕೃತಿ ಇದೆ. ಮೈಗ್ರೆಂಟ್ಸ್ ಕೂಡ ಬಹಳ ಪೆನ್ಷನ್ ಪ್ಯಾರಡೈಸ್ ಅಂತ ಕೆಲವರು ಕರೆದ್ರು, ಯೂಸ್ ಅಂತ ಕರೆದ್ರು, ಸಿಲಿಕಾನ್ ವ್ಯಾಲಿ ಅಂತ ಕರೆದು, IT ಅಂತ ಕರೆದು. ಸೊ ಸ್ಪ್ಯಾನ್ ಆಫ್ 20 ವರ್ಷದ ಕೂಡ ಬೇರೆ, ಕೊನೆಗೆ ಪಬ್ಬು ಕೂಡ ಹೈಯೆಸ್ಟ್ ಆಗ್ಬಿಟ್ಟಿದೆ. ರವಿ, ನೀವು ಪಬ್ಬು ಕುಡಿತ ಹೋಗ್ತಿರೋ ಗೊತ್ತಿಲ್ಲ ನನಗೆ, ಪಬ್ಬು ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಹಂಗೆ ಇಟ್ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್, ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ಇಸ್ ಎ ಟ್ಯಾಲೆಂಟ್ ಕ್ಯಾಪಿಟಲ್, ನಾಲೆಜ್ ಸಿಟಿ. ಇದು ಬ್ಯಾಂಗ್ಳೂರು ಅಂತ ಅಂದ್ರೆ ಒಂದು ದೊಡ್ಡ ನಾಲೆಜ್ ಸಿಟಿ. ಹೆಲ್ತ್ ಟೂರಿಸಂ ಕೂಡ ಇಲ್ಲಿ ಬಹಳ, ಹೊರಗಡೆ ದೇಶಕ್ಕೆ ಹೋದ್ರೆ ಜಾಸ್ತಿ ಕಾಸ್ಟ್ಲಿ ಆಗ್ತದೆ ಅಂತ ಹೇಳಿ. ಸೊ ಹಂಗೆ ಫ್ಯಾಷನ್ ಸಿಟಿ ಯಾರ ಅನ್ಕೊಳ್ಳಿ, ಗಾರ್ಡನ್ ಸಿಟಿ ಯಾರ ಹೋಗ್ಕೊಳ್ಳಿ. ಸೊ ಇದಕ್ಕೆ ಸಾಫ್ಟ್ವೇರ್, ಬರೀ ಸಾಫ್ಟ್ವೇರ್ ಒಂದೇ ಅಲ್ಲ. ಸೊ ನಮ್ಮಲ್ಲಿ ಇರುವಂತ ಮಕ್ಕಳು ಇಡೀ ವಿಶ್ವದಲ್ಲೇ ಹೋಗಿದ್ದಾರೆ. ಆಲ್ ದಿ ಆಕ್ಚುಲಿ ನಾಲೆಜ್ ಸಿಟಿ. ಇದು ಬ್ಯಾಂಗ್ಳೂರು ಅಂತ ಅಂದ್ರೆ ಒಂದು ದೊಡ್ಡ ನಾಲೆಜ್ ಸಿಟಿ. ಹೆಲ್ತ್ ಟೂರಿಸಂ ಕೂಡ ಇಲ್ಲಿ ಬಹಳ, ಹೊರಗಡೆ ದೇಶಕ್ಕೆ ಹೋದ್ರೆ ಜಾಸ್ತಿ ಕಾಸ್ಟ್ಲಿ ಆಗ್ತದೆ ಅಂತ ಹೇಳಿ. ಸೊ ಹಂಗೆ ಫ್ಯಾಷನ್ ಸಿಟಿ ಯಾರ ಅನ್ಕೊಳ್ಳಿ, ಗಾರ್ಡನ್ ಸಿಟಿ ಯಾರ ಹೋಗ್ಕೊಳ್ಳಿ. ಸೊ ಇದಕ್ಕೆ ಸಾಫ್ಟ್ವೇರ್, ಬರೀ ಸಾಫ್ಟ್ವೇರ್ ಒಂದೇ ಅಲ್ಲ. ಸೊ ನಮ್ಮಲ್ಲಿ ಇರುವಂತ ಮಕ್ಕಳು ಇಡೀ ವಿಶ್ವದಲ್ಲೇ ಹೋಗಿದ್ದಾರೆ. ಆಲ್ ದಿ ಗ್ರೇಟೆಸ್ಟ್ ಒಳ್ಳೊಳ್ಳೆ ನಂಬರ್ 1, 2, 3 ಸಿಟೀಸ್ ಅಲ್ಲಿ ನೀವು ಯಾವುದೇ ತೆಗೆದುಕೊಳ್ಳಿ, ನಮ್ಮ ಕರ್ನಾಟಕದವ್ರು ಹೋಗಿ ಅಲ್ಲಿ ಒಳ್ಳೊಳ್ಳೆ ಯೂನಿವರ್ಸಿಟಿಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನೀವು ಸಿಲಿಕಾನ್ ಸಿಟಿಗೆ ಹೋಗಿ, ಒಂದ್ಸತಿ ನೆದರ್ಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ನನ್ನ ರೀಸೆಂಟ್ ಆಗಿ ಬಂದು ನಮ್ಮ ವಿಧಾನಸೌಧದಲ್ಲೇ ಐ ಮೆಟ್ ಹಿಮ್. ಅವ್ರು ಹೇಳ್ತಾ ಇದ್ರು, ಇಲ್ಲಿ ನಾನು ಅಲ್ಲಿ ಎಲ್ಲಾರು ಅಮೆರಿಕಾಲ್ ಹೋಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಗೆ ಏನಾರು IT ತೆಗೆದುಕೊಂಡು ಹೋಗೋದ್ ಬದಲು ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಐ ಆಮ್ ಸೇವಿಂಗ್ 30% ಆಫ್ ದಟ್ ಇನ್ ಬ್ಯಾಂಗ್ಳೂರಲ್ಲಿ ಬಂದು ನಾನು ಬಿಸ್ನೆಸ್ ಮಾಡಿದ್ರೆ ಅಂತ ಒಂದು ಮಾತನ್ನ ಅವ್ರು ಹೇಳ್ತಿದ್ರು. ಹಂಗೆ ದಿ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಹಿಯರ್, ಇದು ಟ್ಯಾಲೆಂಟ್ ಬೋರ್ಡು, ಮೆಡಿಕಲ್ ಕಾಲೇಜ್, ಇದು ಬಹಳ ಇದಾಗಿ ಬಂದಿದೆ. ಸೊ ಅದಕ್ಕೆ ನಾವು ಇದಕ್ಕೆ ಏನಾದ್ರು ಒಂದು ಹೊಸ ರೂಪ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನವನ್ನ ನಾವು ಮಾಡಿ ಬಿಲ್ ಅನ್ನ ತೆಗೆದುಕೊಂಡು ಬಂದಿದೆ. ಈ ಪ್ರಯತ್ನವನ್ನ ನಾವು ಮಾಡಿ ಬಿಲ್ ಅನ್ನ ತೆಗೆದುಕೊಂಡು ಬಂದಿದೆ. ಇನ್ನ ನಾನು ಬಹಳ ವಿಚಾರಗಳನ್ನ ಚರ್ಚೆ ಮಾಡಬಹುದು. ಚೀಫ್ ಮಿನಿಸ್ಟರ್ ಬೇರೆ ಉತ್ತರ ಕೊಡಕ್ಕೆ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಐ ಡೋಂಟ್ ವಾಂಟ್ ಹಿಮ್ ಟು ವೇಟ್ ಫಾರ್ ಎ ಲಾಂಗ್ ಟೈಮ್. ಸೊ ಇವತ್ತು ಬೆಂಗಳೂರಿಗೆ ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಈ ಬಿಲ್ ಅನ್ನ ಕಮಿಟಿ ಮಾಡಿ ಜನರಿಗೆ ಹೇಳಿ ಅವ್ರ ಸಲಹೆಗಳನ್ನು ತೆಗೆದುಕೊಂಡು ಆಲ್ ಸ್ಟೇಕ್ ಹೋಲ್ಡರ್ಸ್ನೆಲ್ಲ ಕೂಡ ಚರ್ಚೆ ಮಾಡಿದ್ದೀವಿ ಅಂತ ಈಗಾಗಲೇ ಹೇಳಿದ್ದೇವೆ. ಅಟ್ ನೋ ಪಾಯಿಂಟ್ ವಿ ವಿಲ್ ಡಿವೈಡ್ ಎನಿಥಿಂಗ್. ಬಟ್ ಒಂದು ಈ ಸಂದರ್ಭದಲ್ಲಿ ನಮ್ಮ ಮೆಂಬರ್ಸು ಬಹಳ ಚೆನ್ನಾಗಿ ಕೆಲವು ನಮ್ಮ ಇವರು ಫಸ್ಟ್ ನಾರಾಯಣ ಸ್ವಾಮಿ ಅವರು ಕೆಲವು ವಿಚಾರನ ಮಾತಾಡಿದ್ರು. ನೀವು ಏನ್ ಮಾಡ್ತಿರೋ ಪ್ಲಾನಿಂಗ್ ವಿಚಾರ ಕೂಡ ಮಾತಾಡ್ತಾರೆ. ಐ ಆಮ್ ಟೆಲಿಂಗ್ ಯು, ಈ ಒಂದು ಹೊಸ ಯೋಚನೆ ತಂದಿದ್ದೀನಿ. ನಾ ಇನ್ನ ದೊಡ್ಡ ಅನೌನ್ಸ್ಮೆಂಟ್ ಮಾಡಿಲ್ಲ. ನಂಬಿಕೆ ನಕ್ಷಿ ಅಂತ ಮಾಡಿದ್ದೀನಿ ಬೆಂಗಳೂರು ನಗರದಲ್ಲಿ. 50-80 ವರೆಗೂ ಕೂಡ ಯಾರು ಕಾರ್ಪೊರೇಷನ್ ಆಫೀಸ್ ಹೋಗಂಗೇ ಇಲ್ಲ. ಒಬ್ಬ ಚೀಫ್ ಆರ್ಕಿಟೆಕ್ಟ್, ಮೀಡಿಯಾ ಅವರು ಇದನ್ನು ಗಮನಿಸಬೇಕು, ಯಾರು ಒಬ್ಬ ಆರ್ಕಿಟೆಕ್ಟ್ ಒಬ್ಬ ಇಂಜಿನಿಯರ್, ಡೆಸಿಗ್ನೇಟ್ ಇಂಜಿನಿಯರ್ ಹತ್ರ ಅವನ ಪ್ಲಾನ್ ಒಂದು ತಗೊಂಡ್ಕೊಂಡು ಸೈನ್ ಮಾಡಿ ಅರ್ಜಿ ಹಾಕಿದ್ರೆ ಅವನ ಮನೆ ಬಾಗಿಲಿಗೆ ಅವನಿಗೆ ಕಂಪ್ಯೂಟರ್ ಅಲ್ಲೇ ಕಂಪ್ಲೀಟ್ ಎಲ್ಲ ಸಾಫ್ಟ್ವೇರ್ ಅಲ್ಲೇ ಸಿಕ್ಕುವಂಥದ್ದು. ಅವನ ಮೇಲೆ ಕಾನ್ಫಿಡೆನ್ಸ್, ಅವನೇ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಳ್ಳುವಂಥದ್ದು ಒಂದು ವಿಶೇಷವಾದಂತ 50-80 ಮಾತ್ರ. ಅದಕ್ಕಿಂತ ಮೇಲಾಯ್ತು ಅಂದ್ರೆ ಮಾಮೂಲಿ ದೇ ಹ್ಯಾವ್ ಟು ಫಾಲೋ ದಿ ರೆಗ್ಯುಲರ್ ಪ್ರೊಸೀಜರ್ ಅಂತ ಹೇಳಿ ಅದು ಕೂಡ ನಾವು ಮಾಡಿದ್ದೇವೆ. ಸೊ ಹಂಗೆ ಇವತ್ತು ಡೈರೆಕ್ಟ್ ಮೇಯರ್ ವಿಚಾರ ತಾವು ಮಾತಾಡಿದ್ರಿ. ಅದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದಿಸ್.
ಇಲ್ಲಿ ಒಂದು ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ನಾನು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವನು, ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದವನು. ಇಲ್ಲಿ ನಾನು ಬಹಳ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ನಾವು 74ನೇ ತಿದ್ದುಪಡಿನ ನಾವು ಯಾವ ಕಾರಣಕ್ಕೂ ಡಿವೇಟ್ ಮಾಡಿಲ್ಲ. ಇಲ್ಲಿ ನಾನು ಅದೇನಾದ್ರು ಒಂದು ಚೂರು ವೈಲೇಟ್ ಮಾಡಕ್ ಹೋದ್ರೆ ಯಾರು ಒಂದು ಕೋರ್ಟ್ಗಾಗಿ ಒಂದು ಸ್ಟೇ ತರ್ತಾರೆ ಇರೋದು ನನಗೆ ಅದು ಅರಿವಿದೆ. ಯಾಕೆಂದ್ರೆ ಒಂದು ಅವರು ಇದನ್ನ ಹೇಳ್ತಾ ಇದ್ರು, ಮಹದೇವಪುರದಲ್ಲಿ ಜಾಸ್ತಿ ದುಡ್ಡು ಆಗ್ತದೆ, ನಮ್ಗೆ ಚಿಕ್ಕಪೇಟೆ ಕಡಿಮೆ ಆಗೋಯ್ತದೆ, ದಾಸಹಳ್ಳಿ ಕಡಿಮೆ ಆಗೋಗ್ತದೆ ಅಂತ. ಎಸ್, ಐ ಅಗ್ರಿ. ಬಟ್ ಅಲ್ಲೇ ನಾವು ಅದನ್ನ ಯೋಚನೆ ಮಾಡಿದ್ವು, ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಎಲ್ಲ ದುಡ್ಡನ್ನ ಪೂಲ್ ಮಾಡ್ಬಿಟ್ಟು ಎಲ್ಲ ಕಡೆ ಹಂಚೋದು ಅಂತ. ಸೊ ದಟ್ ಈಸ್ ನಾಟ್, ಆ ಆಪರ್ಚುನಿಟಿ ಇದು 74th ಅಮೆಂಡ್ಮೆಂಟ್ ಅಲ್ಲಿ ಇಲ್ಲ, ಅದು ಬರಕ್ಕೆ ಅವಕಾಶ ಇಲ್ಲ. ವಿ ಕಾಂಟ್ ಟೇಕ್ ಇಟ್ ಔಟ್. ಸೊ ಅಂತ ಸಂದರ್ಭದಲ್ಲಿ ವಾಟ್ ವಿ ಹ್ಯಾವ್ ಸೆಡ್ ಹಿಯರ್ ಇಸ್ ದಿ ಗವರ್ಮೆಂಟ್ ವಿಲ್ ಸಪೋರ್ಟ್ ಇಟ್. ಬೇರೆ ಇದಕ್ಕೆ ಚಿಕ್ಕ ಮಗುಗೆ ಇದು ಅವ್ರಿಗೆ ಏನಾದ್ರು ಕಡಿಮೆ ಹಣ ಇತ್ತು ಅಂತಂದ್ರೆ ಸರ್ಕಾರನೇ ಕೊಡಬೇಕು, ಅದರಿಂದ ಕಿತ್ತು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರುವುದಿಲ್ಲ. ದಟ್ ಈ ಲೋಕಲ್ ಬಾಡಿ ಅಥಾರಿಟಿಲಿ ಒಂದು ಅವಕಾಶ ಇಲ್ಲ. ಬೇರೆ ಅಲ್ಲಿ ಅವರೇ ರಿಸೋರ್ಸಸ್ ಕ್ರಿಯೇಟ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಅವ್ರಿಗೆ ನಾವು ಕೊಡದೇ ಇರ್ಬೋದು, ಬಟ್ ಜಾಸ್ತಿ ಅನುಕೂಲ ಇರೋ ಕಡೆ. ಸೊ ಬಿಕಾಸ್ ಅವ್ರ ರೈಟ್ ಅದು, ಅವ್ರ ವ್ಯಾಪ್ತಿ ಏನು ನಾವು ಸೀಮಿತವಾಗಿ ನಾವು ಮಾಡ್ತೀವಿ, 2 ಮಾಡ್ತೀವೋ 3 ಮಾಡ್ತೀವೋ ಆ ದೃಷ್ಟಿಯಿಂದ. ಸೊ ಅದರಿಂದ ಇದನ್ನ ನಾವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಮ್ಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. CT ರವಿ ಅವರು BDA ವಿಚಾರ, BMRD, ಬೈಯಪ್ಪ, BICP ಕೆಲವು ವಿಚಾರ ಕೂಡ ಅವರು ಪ್ರಸ್ತಾವನೆ ಮಾಡಿದ್ರು. ಇದ್ರ ಜೊತೆಗೆ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಏನಿದೆ, ಸೆಕ್ಷನ್ 13 ಪ್ರಕಾರ ಏನು ಅನ್ನೋದು ಕೂಡ ಅವರು ಪ್ರಸ್ತಾವನೆ ಮಾಡಿದ್ರು. ಇಲ್ಲಿ ವಿ ಕಾಂಟ್ ಟಚ್ ಈ GBA ಅಂತ ಏನು ಏರಿಯಾ ಫಿಕ್ಸ್ ಮಾಡಿರ್ತೀವಿ, ಇಲ್ಲ ಮುಂದಕ್ಕೆ ಏನು ಫಿಕ್ಸ್ ಮಾಡ್ತೀವಿ, ದಟ್ ಈಸ್ ದಿ ಪ್ಲಾನಿಂಗ್ ಅಥಾರಿಟಿ. ಈಗ BMICP ಬ್ಯಾಂಗ್ಳೂರ್ ಇದು ಮೈಸೂರು ರೋಡ್ ಕಾರಿಡಾರ್ ಅಂತೆ, ಈ ಮಧ್ಯ ರೋಡ್ ಪಕ್ಕದಲ್ಲಿ ಒಂದು ಸ್ಮಾಲ್ ಬೆಲ್ಟ್ ತರ ಒಂದು ರಿಂಗ್ ಇದೆ. ಆ ರಿಂಗ್ ಪಕ್ಕ ಸ್ವಲ್ಪ ಜಮೀನುಗಳಿದೆ. ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವನು ಮೈಸೂರು ಪ್ಲಾನಿಂಗ್ ಅಥಾರಿಟಿ ಅಂತ ಇಲ್ಲಿಂದ ಬೆಂಗಳೂರಿಗೋಸ್ ಮಾಡೋದು. ಈ ಕಾರ್ಪೊರೇಷನ್ ವ್ಯಾಪ್ತಿ ಇರುತ್ತೆ ಅಂದ್ರೆ ಈಸ್ ದಿ ಪ್ಲಾನಿಂಗ್ ಅಥಾರಿಟಿ. ಅವನೋಗಿ BMICP ಹೋಗಿ ಅವ್ನ ಲೈಸೆನ್ಸ್ ಮುಂದಕ್ಕೆ ತಗೊಳ್ಳೋಂಥದ್ದಿಲ್ಲ. BDA ಒಳಗಡೆ ಇದ್ರು ಕೂಡ BDAಗೆ ಒಂದು ಸಪ್ರೇಟ್ ಲಿಮಿಟ್ ಹೊರತು ಅವನು ಕಾರ್ಪೊರೇಷನ್ಗೆ ಅವನು ಇನ್ವಾಲ್ವ್ ಆಗೋಂಥ ಸಂದರ್ಭ. ಯಾಕೆಂದ್ರೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋನು ಅವನೇ, ಪ್ಲಾನ್ ಕೊಡೋನು ಅವನೇ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋನು ಅವನೇ, ನೀರು ಕೊಡೋನು ಅವನೇ. ಅದಕ್ಕೆ ವಿ ಕಾಂಟ್. BDA ಇಸ್ ಡಿಫರೆಂಟ್, BMRD ಇಸ್ ಡಿಫರೆಂಟ್, ಅಂಡ್ ಅದರ್ ಪ್ಲಾನಿಂಗ್ ಅಥಾರಿಟಿ ಬೈಯಪ್ಪ ಇಸ್ ಸಪ್ರೇಟ್. ದಿಸ್ GBA ವಾಟ್ ಎವರ್ ವಿ ಮುಂದೆ ಸರ್ಕಾರ ಏನ್ ತೀರ್ಮಾನ ಮಾಡಿ ಆಲ್ ಅಪೋಸಿಷನ್ ಪಾರ್ಟಿ MLAs ನ, ಸಿಟ್ಟಿಂಗ್ MLAs ನ ಕುಂಡಿಸ್ಕೊಂಡು ಹೆಂಗೆ ಬೆಂಗಳೂರಿನ ರೂಪ ಆಗ್ಬೇಕು ಅಂತೇಳಿ ಏನು ಅವರು ನಮ್ಗೆ ಸಲಹೆನ ಗೋಪನಾಥ್ ಹೇಳ್ತಾ ಇದ್ರು, ಆ ಪ್ರಕಾರನೇ ನಾವು ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧ ಇದ್ದೇವೆ. ಸೊ ಈಗ ಕೆಲವರು ಹೇಳಿದ್ರು ಇದು ಒಂದು ಏರಿಯಾಗೆ ಕಡಿಮೆ ಆಯ್ತದೆ, ಇನ್ನೊಂದು ನಾವು ಯಾಕೆ GBAಗೆ ಮುಖ್ಯಮಂತ್ರಿ ಇರಬೇಕು, ಕಂಪಲ್ಸರಿ 3 ತಿಂಗಳಿಗೆ ಅವರು ಮೀಟಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವು ಮೇಜರ್ ಪ್ರಾಜೆಕ್ಟ್ಸ್ ಇರ್ತಾರೆ. ಈಗ ನೀವು ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ 3-4 ಕಾರ್ಪೊರೇಷನ್ಸ್ ದೊಡ್ಡ ಫ್ಲೈಓವರ್ಸ್ ಬರ್ತದೆ, ಟನಲ್ಸ್ ಮಾಡಬೇಕಾದಂತ ಸಂದರ್ಭ ಬರ್ತದೆ. ಸೊ ಎನಿ ಕಾರ್ಪೊರೇಷನ್ ಕಾಂಟ್ ಫಂಡ್ ಫಾರ್ ಇಟ್. ಸೊ ಅದಕ್ಕೆ ಗವರ್ಮೆಂಟ್ ಬೇಕು, ನಮ್ಗೆ ಅದಕ್ಕೆ ಚೀಫ್ ಮಿನಿಸ್ಟರ್ ಬೇಕು. ಆ ದೃಷ್ಟಿಯಿಂದ 3-4 ಕಾರ್ಪೊರೇಷನ್ ಮೇಲೆ ಹೋಗುವಂತ ಸಂದರ್ಭದಲ್ಲಿ ನಿಂದ ಏರಿಯಾ ಮಾತ್ರ ನೀನು ಮಾಡು, ನಂದು ಏರಿಯಾ ನಾನು ಮಾಡ್ತೀನಿ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಕೆಲವು ಸಂದರ್ಭದಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿ ಸರ್ಕಾರದ ಫಂಡ್ಸ್ ಅಲ್ಲಿ ಫಾರ್ ದಿ ಮೆಗಾ ಪ್ರಾಜೆಕ್ಟ್ಸ್ ವಿ ಕಾಂಟ್ ಟೇಕ್ ಮನಿ ಫ್ರಮ್ ದೆಮ್. ಇಟ್ ಇಸ್ ದಿ ಗವರ್ಮೆಂಟ್ ವಿಚ್ ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಸಚ್ ಟೈಪ್ ಆಫ್ ಪ್ರಾಜೆಕ್ಟ್ ಅನ್ನೋ ದೃಷ್ಟಿಯಿಂದ ನಾವು ಅದಕ್ಕೆ ಒಂದು ಪ್ರಯತ್ನವನ್ನ ಫಾರ್ ಬಿಗರ್ ಪ್ರಾಜೆಕ್ಟ್ಸ್ ಅದಕ್ಕೋಸ್ಕರನೇ ನಾವು ಒಂದು SPV ಕೂಡ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಸ್ಯಾಲ್ರಿ ಮತ್ತೊಂದೆಲ್ಲ GBAನೇ ಕೊಡ್ತದೆ, ಆ ಲೋಕಲ್ ಕಾರ್ಪೊರೇಷನ್ ಅವರೇ ಕೊಡ್ತಾರೆ. ಸ್ಯಾಲ್ರಿ ಹ್ಯಾಸ್ ಟು ಬಿ ಗಿವನ್ ಬೈ ದಿ ಗವರ್ಮೆಂಟ್ ಓನ್ಲಿ ಫಾರ್ ದಿ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ. ಮಿಕ್ಕಿದ ಕಾರ್ಪೊರೇಷನ್ ಈಗ ಹೆಂಗೆ ನೀವು ಲೋಕಲ್ ಕಾರ್ಪೊರೇಷನ್ಸ್ ಕೊಡ್ತಾ ಇದ್ದೀರಿ, ಅದಕ್ಕೆ ನಾವು ಕೊಟ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಅದರಿಂದ ತಮ್ಗೆ ನಾನು ಹೇಳೋದು, ಈ ಒಂದು ಬೇರೆ ಬೇರೆ ತಮ್ದು ಇದಾಯ್ತು. ಇನ್ನು FIR ವಿಚಾರ ಕೆಲವರು ಮಾತಾಡ್ತೀರಿ, ಅದಕ್ಕೆ ಈಕ್ವಲ್ ಆಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ಒಂದೊಂದು ಏರಿಯಾಗೆ ಒಂದೊಂದು ಮಾಡೋಕ್ಕಾಗಲ್ಲ. FIR ಇರ್ಬೋದು, ವಿಡ್ತ್ ಇರ್ಬೋದು, ವಾಟ್ ಎವರ್ ದಿ ಪ್ಲಾನಿಂಗ್ ಅಥಾರಿಟಿ. ಕೆಲವು ಕಡೆ ಇದೆ BMICP ಏನಿದೆ ಅಂತಂದ್ರೆ 2.75 ಇದೆ, ಬೇರೆ ಕಡೆ ಇನ್ನೊಂದು ಕಡೆ ಇದೆ. ಸೊ ಅದಕ್ಕೆ ರೋಡ್ ಮೇಲೆ ಒಂದೊಂದು ಕಡೆ ಒಂದೊಂದು ಏರಿಯಾ ಇದೆ. ಸೊ ಈಕ್ವಲಿ ಇನ್ ದ ಬೆಂಗಳೂರು ವಾಟ್ ಎವರ್ ಇಸ್ ದೇರ್, ರೋಡ್ ವಿಡ್ತ್ ಮೇಲೆ ಪ್ರಿಸ್ಕ್ರೈಬ್ ಇದ್ದಾರೆ, ಅದ್ರ ಪ್ರಕಾರ ನಾವು FIRಗಳು ಕೂಡ ನಾವು ಮಾಡ್ತೇವೆ. ಸೊ ಈ ಸಂದರ್ಭದಲ್ಲಿ ಆಮೇಲೆ ಕೆಲವರು ಅಧ್ಯಕ್ಷರು ಕಮಿಟಿ ಒಂದ್ ಕಡೆ ಇರ್ತದೆ, ಸರ್ಕಾರ ಒಂದ್ ಕಡೆ ಇರ್ತದೆ. ಕೆಲವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಹೇಳಿದಿರಿ ನೀವು, ನಾಮಿನೇಟೆಡ್ ಫ್ರಮ್ ದಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಈಗ ಹಿಂದೆ ಏನ್ ಮಾಡ್ತಾರೆ, ಕಟ್ಟ ಸುಬ್ರಹ್ಮಣ್ಯ ಒಂದ್ ಕಡೆ ಇದ್ರು, ಅಶೋಕ್ ಒಂದ್ ಕಡೆ ಇದ್ರು, ಸೌತ್ ನಾರ್ತ್. ಹೌ ಕ್ಯಾನ್ ಯು ಡೂ ಇಟ್? ಅದ್ ಮಾಡಕ
ಸಪೋಸ್ ಯಾವ್ದಾದ್ರು ಒಂದು ಸರ್ಕಾರ ಮುಂದೆ ಬಿಜೆಪಿ ಸರ್ಕಾರನೇ ಬಂತು ಅನ್ಕೋಣ, ಬೆಂಗಳೂರು ಸಿಟಿ ಎಲ್ಲ ಕಾಂಗ್ರೆಸ್ ಅವ್ರು ಗೆದ್ಬಿಟ್ಟಿರ್ತಾರೆ. ಆಗೇನ್ ಮಾಡೋದು? ಒಬ್ರು ಮಿನಿಸ್ಟರ್ ಮಾಡೋಕ್ಕಾಗಲ್ಲ. Someone has to take place. So that is why if the district minister is not there, the government may appoint Sarvana as the minister, Bojegaudra as the minister. ಅಂತ ಕಾಲನೂ ಬರ್ಬೋದು. ಬೆಂಗಳೂರು ಯಾರು ಇಲ್ಲದೆ ಹೋದಾಗ ನಿಮ್ಮ ಪಾರ್ಟಿಲಿ ಹಳ್ಳಿಲೆಲ್ಲ ನೀವು ಗೆದ್ದುಬಿಟ್ಟಾಗ ಪರಿಸ್ಥಿತಿ ಏನಾಗಬೇಕು? ಸೊ ಆ ದೃಷ್ಟಿಯಿಂದನೇ ನಾವು ಅಲ್ಲ, ಐ ಆಮ್ ಟೆಲಿಂಗ್ ಯು, ಪಾಲಿಟಿಕ್ಸ್ ಇಸ್ ಎನಿಥಿಂಗ್, ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ನಾನ್ ಬಾಪ ಬಾಪ ಅಂದ್ರೆ ನೀನ್ ಬರ್ಲಿಲ್ಲ, ಬಂದಿದ್ರೆ ಇಲ್ಲಿ ಕರ್ಕೊಂಡು ಮಂತ್ರಿಯಾರು ಮಾಡ್ತಿದ್ದೆ ನಾನು. ಅಧ್ಯಕ್ಷ ಆಗ್ಬೇಕು ಅಂತ ಬಯಸಿದ್ರು. ಸೊ ಆಮೇಲೆ ನವೀನ್ ಅವರು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಐ ಥಿಂಕ್ ಆನ್ಸರ್ ಟು ಇಟ್. ನಿಮ್ದು ತಾವು ಕೆಲವು ಇಂಪಾರ್ಟೆಂಟ್ ಸಜೆಷನ್ಸ್ ನ ಕೆಲವು ಕೊಟ್ಟಿದ್ದೀರಿ. ಗೋಪಿನಾಥ್ ಎಕ್ಸ್ಟೆನ್ಷನ್ ಆಫ್ ಏರಿಯಾ ಬಗ್ಗೆ ಹೇಳಿದಿರಿ. ಐ ಫುಲ್ಲಿ ಅಗ್ರಿ ವಾಟ್ ಎವರ್ ಸಜೆಷನ್ಸ್ ಯು ಹ್ಯಾವ್. ನಾವು ಖಂಡಿತ ನಾವು ಸೇರಿಸ್ಕೊಳ್ಳಬೇಕಾಗ್ತದೆ. ನಾಗರಾಜ್ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಅವ್ರು ಕೂಡ ಕೊಟ್ಟಿದ್ದಾರೆ. ಒಂದು ಕಮಿಟಿ ಅವ್ರು ಮಾತಾಡಿ ತಿಳಿದೈತಿ ನಿಮಗೆ? ತಿಳಿತಿದ್ವಿ. ಸ್ವಲ್ಪ ಸ್ಪೀಡ್, ಹೈ ಸ್ಪೀಡ್ ಇತ್ತು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾತ್ರ ನನ್ನ ಕಿವಿಗೆ ಬಂದದ್ದು ಕೇಳ್ತಾ ಇದ್ರು. ರವಿಕುಮಾರ್ ಅವ್ರದ್ದು ಬಹಳ ಆತಂಕ ಇತ್ತು. ಡೋಂಟ್ ಹ್ಯಾವ್ ಆತಂಕ. ನಿಮ್ದು ನೀವು ಹೇಳಿದ್ದೆಲ್ಲ ಕರೆಕ್ಟ್ ಇದೆ, ಬಟ್ ನಾವು ಡಿವೈಡ್ ಅಂತೂ ಮಾಡಕ್ ಹೋಗುದಿಲ್ಲ. ಸೊ ನಿಮ್ಮ ಪರಿಹಾರಗಳಿಗೆ GBA ಅಲ್ಲಿ ಪವರ್ಗೆ ನಾವು ಇಂಟರ್ಫಿಯರ್ ಅಟ್ ಎನಿ ಪಾಯಿಂಟ್. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಕಮಿಟಿ. ವಿ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಕಮಿಟಿ. ಎಲೆಕ್ಟೆಡ್ ಬಾಡಿಗೆ ಏನ್ ಪವರ್ ಕೊಡಬೇಕು ಅದನ್ನ ಎಲ್ಲೂ ಮಾಡೋಕ್ಕಾಗಲ್ಲ. ಪಂಚಾಯತಲ್ಲೂ ಮಾಡೋಕ್ಕಾಗಲ್ಲ, ಇನ್ನೊಂದು ಮಾಡೋಕ್ಕಾಗಲ್ಲ. ದಟ್ ಈಸ್ ಯು ಮೇಕ್ ಇಟ್ ವೆರಿ ಶೋರ್. ಸೊ ಹಂಗೆ ನಾನು ತಮ್ಗೆಲ್ಲ ಹೇಳೋದಿಷ್ಟೇ.